ಒಂದ್ಸಲನೂ ಇಲ್ಲಿಗೆ ಬಂದು ಅಮ್ಮ ನೀನು ಹೇಗಿದೆಯಾ ಅಂತ ನನ್ನನ್ನು ಕೇಳಿಲ್ಲ. ಚಿಕ್ಕಮ್ಮ, ಅವಳಿಗೆ ಶ್ರೀಕಾಂತ್ಗೆ ಚಿಕ್ಕಪ್ಪನ ವಿಷಯ ಹೇಗಿದೆ ಅಂತ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ? ನಾನೇ ಫೋನ್ ಮಾಡಿ ನಿಮ್ಮಪ್ಪ ಬಂದಿಲ್ಲ, ಎಲ್ಲಿ ಹೋದ್ರೂ ಗೊತ್ತಿಲ್ಲ ಅಂತ ಹೇಳಿದ್ದೀನಿ. ಎಲ್ಲಿ ಹೋಗ್ತಾರೆ, ಬರ್ತಾರೆ, ನನ್ನನ್ನು ಡಿಸ್ಟರ್ಬ್ ಮಾಡಬೇಡ ಅಂತ ಫೋನ್ ಇಟ್ಬಿಟ್ಲು. ಆಮೇಲೆ ಒಂದ್ಸಲನೂ ಏನಾಯ್ತು ಅಪ್ಪ ಬಂದ್ರ ಅಂತ ವಿಚಾರಿಸಿಲ್ಲ ಅವಳು. ಎಂಥ ಮಗಳೇ ಅವಳು? ಹಾಗಲ್ಲ ಚಿಕ್ಕಮ್ಮ, ಅವಳಿಗೆ ವಿಷಯ ಎಷ್ಟು ಸೀರಿಯಸ್ ಆಗಿದೆ ಅಂತ ಗೊತ್ತಿಲ್ಲ. ಗಾಬರಿ ಆಗ್ತಾಳೆ ಅಂತ ನಾನೇ ಅವಳಿಗೆ ಹೇಳಲಿಲ್ಲ. ನಿಜವಾದ ಪ್ರೀತಿ ಇದ್ರೆ ಯಾರು ಏನು ಹೇಳ್ಬೇಕಾಗಿಲ್ಲ ಕನಕ. ಮೋಹನ್ ಅವಳ ಮೇಲೆ ಪ್ರಾಣನೇ ಇಟ್ಕೊಂಡಿದ್ರು. ಅಂಥವ್ರು ಯಾವುದೋ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂದ್ರೆ ಅವಳಿಗೆ ಯಾವುದೋ ಒಂದು ಸಿಕ್ಸ್ತಲ್ಲಿ ಕಾಡ್ತಿತ್ತು. ಅವಳೇ ಓಡೋಡ್ ಬರ್ತಿದ್ಲು. ಆದ್ರೆ ಅವಳಿಗಂಥ ಮಮಕಾರ ಎಲ್ಲಿಂದ ಬರ್ಬೇಕು ಹೇಳು? ಹಾಗೇನಿಲ್ಲ ಚಿಕ್ಕಮ್ಮ, ಅವಳಾಗೆ ಬರ್ತಾಳೆ ಬಿಡಿ, ನೀವೇನು ಯೋಚನೆ ಮಾಡಬೇಡಿ. ಇಲ್ಲ ಕನಕ, ಅವಳು ಉದ್ದೇಶಪೂರ್ವಕವಾಗಿ ನನ್ನ ಮೇಲಿನ ದ್ವೇಷಕ್ಕೆ ಬಂದಿಲ್ಲ. ಅವಳು ಬರೋದು ಇಲ್ಲ ಬಿಡು. ದ್ವೇಷನ? ಚಿಕ್ಕಮ್ಮ, ನಿಮ್ಮೇಲೆ ಅವಳಿಗೇನು ದ್ವೇಷ? ಅದು ಸತ್ಯ ಗೊತ್ತಾಗೋಯ್ತಲ್ಲ, ಅದಕ್ಕೆ. ಸತ್ಯನಾ? ಏನ್ ಸತ್ಯ ಚಿಕ್ಕಮ್ಮ? ಅದು ಅದು ಚಿಕ್ಕಮ್ಮ, ನೀವು ಕೂತ್ಕೊಳ್ಳಿ, ನಾನೇ ನೋಡ್ತೀನಿ. ಹಲೋ, ಯಾರು? ನಾನು ಇನ್ಸ್ಪೆಕ್ಟರ್ ಧರ್ಮ ಮಾತಾಡ್ತಾ ಇದ್ದೀನಿ. ಮೀನಾಕ್ಷಿ ಅವರು ಇದ್ದಾರಾ? ಸರ್, ನಾನು ಕನಕ ಮಾತಾಡ್ತಿರೋದು. ಅವ್ರು ಯಾಕೆ ಸರ್? ನಾನು ತಕ್ಷಣ ಅವ್ರ ಹತ್ರ ಮಾತಾಡಬೇಕಾಗಿತ್ತು. ಯಾಕೆ ಸರ್, ಏನು ವಿಷಯ? ಮೋಹನ್ ರಾಮ್ ಬಗ್ಗೆ ಕೆಲವು ಡೀಟೇಲ್ಸ್ ತಗೋಬೇಕಾಗಿತ್ತು. ಕನಕ, ಯಾರಮ್ಮ ಅದು? ಮೋಹನ್ ಬಗ್ಗೆ ಏನಾದರೂ ವಿಷಯ ಗೊತ್ತಾಯ್ತಂತ? ಏನಿಲ್ಲ ಚಿಕ್ಕಮ್ಮ. ಸರ್, ಏನು ಹೇಳಿ? ಅದು ಮೋಹನ್ ರಾಮ್ ಅವರ? ಕನಕ, ಏನೋ ಮೋಹನ್ ಬಗ್ಗೆ ಕೇಳ್ತಿರೋ ಹಾಗಿದೆ. ಇರು, ನಾನು ಬರ್ತೀನಿ. ಏನಿಲ್ಲ ಚಿಕ್ಕಮ್ಮ, ನೀವು ಕೂತ್ಕೊಳ್ಳಿ. ಸರ್, ಈಗ ಬೇಡ, ನಾವೇ ಅಲ್ಲಿಗೆ ಬರ್ತೀವಿ. ಸರಿ, ಇಮಿಡಿಯೇಟ್ ಆಗಿ ನೀವು ಸ್ಟೇಷನ್ಗೆ ಬನ್ನಿ. ಓಕೆ ಸರ್. ಕನಕ, ಯಾಕೆ ಇಷ್ಟೊಂದು ಗಾಬರಿ ಆಗಿದೆಯಾ? ಯಾರು ಫೋನ್ ಮಾಡಿದ್ದು? ಚಿಕ್ಕಮ್ಮ, ಹಾಂ, ಟೆಲಿಫೋನ್ ಎಕ್ಸ್ಚೇಂಜಿಂದ ಫೋನ್ ಮಾಡಿದ್ರು. ಬಿಲ್ ಕಟ್ಟಿಲ್ಲ, ಈಗಲೇ ಡಿಸ್ಕನೆಕ್ಟ್ ಮಾಡಿಬಿಡ್ತೀವಿ ಅಂದರು. ಅವ್ರೇನಾದರೂ ಫೋನ್ ಡಿಸ್ಕನೆಕ್ಟ್ ಮಾಡಿದ್ರೆ ಚಿಕ್ಕಪ್ಪ ಫೋನ್ ಮಾಡಿದ್ರೆ ಗೊತ್ತಾಗಲ್ಲ ಅಲ್ವಾ? ಅದಕ್ಕೆ ನಾನು ಈಗಲೇ ಬಂದು ಕಟ್ತೀನಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡೆ. ನಾನು ಹೋಗಿ ಬರಲಾ? ಸರಿ, ಬೇಗ ಹೋಗಿ ಕಟ್ಬಿಡು. ಬೇಗ ವಾಪಸ್ ಬಂದ್ಬಿಡು. ಸರಿ ಚಿಕ್ಕಮ್ಮ, ನಾನು ಬೇಗ ಬಂದ್ಬಿಡ್ತೀನಿ, ನೀವು ಹುಷಾರಾಗಿರಿ. ಹಲೋ ರೀ, ಪೊಲೀಸ್ ಸ್ಟೇಷನಿಂದ ಫೋನ್ ಬಂದಿತ್ತು. ವಾಟ್? ಪೊಲೀಸ್ ಸ್ಟೇಷನ್ ಇಂದನಾ? ಏನ್ ವಿಷಯ? ಏನು ಅಂತ ಗೊತ್ತಿಲ್ಲ ರೀ. ತಕ್ಷಣ ಸ್ಟೇಷನ್ ಹತ್ರ ಬನ್ನಿ ಅಂತ ಇನ್ಸ್ಪೆಕ್ಟರ್ ಫೋನ್ ಮಾಡಿದ್ರು. ಹೌದಾ? ಕನಕ, ನಿನಗೆ ಎಲ್ಲಿದ್ಯಾ? ರೀ, ಚಿಕ್ಕಮ್ಮಂಗೆ ಹೇಳಿದ್ರೆ ಗಾಬರಿ ಆಗ್ತಾರೆ ಅಂತ ನಾನು ಆಚೆ ಬಂದು ಮಾತಾಡ್ತಿದ್ದೀನಿ. ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ. ನೀವು ಬೇಗ ಸ್ಟೇಷನ್ ಹತ್ರ ಬನ್ನಿ. ಸರಿ ಕನಕ, ನಾನು ಈಗಲೇ ಹೊರಡ್ತೀನಿ, ನೀನೇನು ಗಾಬರಿ ಆಗ್ಬೇಡ. ಸರಿ ರೀ, ಬೇಗ ಬಂದ್ಬಿಡಿ. ಆಟೋ. ಪ್ರಿಯಾ, ಪ್ರಿಯಾ, ಅತ್ತೆ, ನೀವಾ? ಹೌದು, ನಾನೇ.
ಏನಿದು ಪ್ರಿಯಾ ನೀನು ಮಾಡ್ತಾ ಇರೋದು? ನಾನೇನು ಮಾಡಿದೆ ಅತ್ತೆ? ನಿಮ್ಮಪ್ಪ ಮನೆಗೆ ಬಂದಿಲ್ಲ ಅಂತ ನಿಮ್ಮಮ್ಮ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡಿದಾರಂತ. ನೀನು ನೋಡಿದ್ರೆ ಏನೂ ಆಗಲಿಲ್ಲ ಅನ್ನೋ ಥರ ಜಾಲಿಯಾಗಿ ಹಾಡು ಕೇಳ್ಕೊಂಡು ಕೂತಿದ್ಯಲ್ಲ. ನಾನು ಹೋಗಿ ಏನು ಮಾಡೋಕ್ಕಾಗತ್ತೆ? ನಾನು ಹೋದ ತಕ್ಷಣ ಡ್ಯಾಡ್ ಪ್ರತ್ಯಕ್ಷ ಆಗ್ಬಿಡ್ತಾರ? ಪ್ರಿಯಾ, ಏನು ಹೀಗೆ ಮಾತಾಡ್ತಾ ಇದೆಯಾ? ಅತ್ತೆ, ಮಾಮ್ ಕಡ್ಡಿನ ಗುಡ್ಡೆ ಹಾಕ್ತಾ ಇದ್ದಾರೆ. ಅವ್ರ ಸೆಂಟಿಮೆಂಟಲ್ ಫುಲ್. ಡ್ಯಾಡ್ ಎಲ್ಲೋ ಬಿಸ್ನೆಸ್ ಟೂರ್ ಹೋಗಿರ್ಬೇಕು. ಅದು ಅಲ್ಲದೆ ಪ್ರೀತಿ ಪ್ರೇಮ ಅಂತ ಕಟ್ ಹಾಕೋಕೆ ಡ್ಯಾಡ್ ಹೆಂಗ್ ಸಣ್ಣ ಮಗುನ? ಅಲ್ಲ ಪ್ರಿಯಾ, ಇಂಥ ಸ್ಥಿತಿಲಿ ಹೋಗಿ ಒಂದು ಸಮಾಧಾನದ ಮಾತಾಡೋದು ಮಗಳಾದ ನಿನ್ನ ಕರ್ತವ್ಯ ಅಲ್ವಾ? ಹೋಗ್ತೀನಿ, ಆದ್ರೆ ಈಗಲ್ಲ. ಮತ್ ಯಾವಾಗ? ಅವ್ರು ಪೂರ್ತಿಯಾಗಿ ತಲೆ ಕೆಟ್ಟು ನಿನ್ನನ್ನು ಮರ್ತ ಮೇಲೆನಾ? ಹಾಗಲ್ಲ ಅತ್ತೆ, ಅವ್ರಿಗೆ ನನ್ನ ಕೊರತೆ ಅರಿವಾಗ್ಬೇಕು. ಹತ್ರ ಇದ್ದಾಗ ಅದ್ರ ಬೆಲೆ ಏನು ಅಂತ ತಿಳಿಯಲ್ಲ. ದೂರ ಹೋದ್ರೇನೆ ಅದ್ರ ವ್ಯಾಲ್ಯೂ ಏನು ಅಂತ ಗೊತ್ತಾಗೋದು. ಜೀವನದಲ್ಲಿ ಯಾವುದು ಫ್ರೀಯಾಗಿ ಸಿಗಲ್ಲ ಅಂತ ಮಾಮ್ ಗೊತ್ತಾಗ್ಬೇಕು. ಆದ್ರೆ ನಿಂಗೆ ಫ್ರೀಯಾಗಿ ಸಿಗೋದು ಕೈ ತಪ್ಪು ಹೋಗುತ್ತಲ್ಲ. ಅತ್ತೆ, ಆ ಮನೆ ಯಾವತ್ತಿದ್ರೂ ನಂದು. ಅದ್ರ ಮೇಲಿನ ಹಕ್ಕನ್ನ ನಾನು ಅಷ್ಟು ಈಸಿಯಾಗಿ ಯಾರಿಗೂ ಬಿಟ್ಕೊಡಲ್ಲ. ಪ್ರಿಯಾ, ಹಕ್ಕಿನ ಬಗ್ಗೆ ಮಾತಾಡೋರು ಕರ್ತವ್ಯನೂ ಮಾಡಬೇಕಾಗತ್ತೆ. ಅಟ್ಲೀಸ್ಟ್ ಮಾಡೋ ಥರ ನಾಟಕ ಆದರೂ ಮಾಡಬೇಕಾಗತ್ತೆ. ನಾಟಕ ಇಷ್ಟು ದಿನ ಅವ್ರು ಮಾಡಿರೋದು ಅದೇ. ಅವ್ರು ಇಷ್ಟಪಟ್ರೆ ಯಾರದೋ ಮಗು ಇವರದ್ದಾಗತ್ತೆ. ಆದ್ರೆ ಅದಕ್ಕೂ ಒಂದು ಮನ್ಸಿದೆ, ಭಾವನೆಗಳಿವೆ ಅಂತ ಗೊತ್ತಾಗೋದೇ ಇಲ್ಲ. ಪ್ರಿಯಾ, ಏನು ಯೋಚನೆ ಮಾಡ್ತಾ ಇದೆಯಾ? ನಿಮ್ಮ ಅಪ್ಪ ಅಮ್ಮ ಏನು ನಾಟಕ ಆಡಿದ್ದಾರೆ? ಈಗ ಆಡ್ತಿಲ್ವಾ? ಅದೇ ತರ ಎಲ್ಲ ಸುಲಭವಾಗಿ ತಮ್ಮ ಕೈವಶ ಮಾಡ್ಕೋಬೇಕು ಅನ್ನೋದೇ ಅವ್ರ ಯೋಚನೆ. ಐ ಹೇಟ್ ದಿಸ್. ಅದಕ್ಕೆ ನಾನು ಅವರಿಂದ ದೂರ ಇರೋದು. ನೀನು ದಡ್ಡಿ. ನೀನ್ ದೂರ ಆದ್ರೆ ಇನ್ಯಾರೋ ಮೀನಾಕ್ಷಿಗೆ ಹತ್ರ ಆಗ್ತಾರೆ. ಅತ್ತೆ, ಏನ್ ಹೇಳ್ತಾ ಇದ್ದೀರಾ ನೀವು? ನೋಡು, ಎಲ್ಲದನ್ನೂ ನಾನು ಬಾಯಿ ಬಿಟ್ಟು ಹೇಳೋದಕ್ಕಾಗಲ್ಲ. ನೀನೇ ಅರ್ಥ ಮಾಡ್ಕೊಳ್ಬೇಕು. ಹ್ಞೂ ಅತ್ತೆ, ನನಗೆಲ್ಲ ಅರ್ಥ ಆಯ್ತು. ನೀವು ಹೇಳ್ತಾ ಇದ್ದೀರಂತ ನಾನು ಅಲ್ಲಿಗೆ ಹೋಗ್ತೀನಿ. ಆದ್ರೆ ಈಗಲ್ಲ, ಆ ಕನಕ ಜಾಗ ಖಾಲಿ ಮಾಡಿದ್ಮೇಲೆ. ನೋಡು ಪ್ರಿಯಾ, ನಾನು ಹೇಳೋದನ್ನ ಹೇಳಿದ್ದೀನಿ. ನೀನು ಇಷ್ಟ ಬಂದಂಗೆ ಮಾಡ್ಕೊ. ಸರ್. ಓಹ್ ಅವಿನಾಶ್, ಬನ್ನಿ ಕೂತ್ಕೊಳ್ಳಿ. ಏನು ಇನ್ಸ್ಪೆಕ್ಟರ್, ಅರ್ಜೆಂಟಾಗಿ ಫೋನ್ ಮಾಡಿ ಬರೋದಕ್ಕೆ ಹೇಳಿದ್ರಿ? ಒಂದು ನಿಮಿಷ ರೀ. ರಾಮಲಿಂಗಪ್ಪ, ಆ ಕೋಟ್ ತಗೊಂಬಂದ್ರೆ. ಈ ಕೋಟು ಮೋಹನ್ ಅವ್ರದ ನೋಡಿ. ಇನ್ಸ್ಪೆಕ್ಟರ್, ಅಂದ್ರೆ ಅವರು... ನೋ, ಅಷ್ಟೆಲ್ಲ ಗಾಬರಿ ಆಗುವಂಥ ಅವಶ್ಯಕತೆ ಇಲ್ಲ. ನಮಗೆ ಕೋಟ್ ಮಾತ್ರ ಸಿಕ್ಕಿದೆ. ಆ ಕೋಟಲ್ಲಿ ಒಂದು ವಿಸಿಟಿಂಗ್ ಕಾರ್ಡ್ ಇದೆ. ಆ ವಿಸಿಟಿಂಗ್ ಕಾರ್ಡು ಯಾವುದೋ ಬೇರೆ ಕಂಪ್ನಿದು. ಅದಕ್ಕೂ ಮೋಹನ್ ಅವ್ರ ಕಂಪ್ನಿಗೂ ಸಂಬಂಧ ಇದೆಯಾ ಅಂತ ನಮಗೆ ಗೊತ್ತಿಲ್ಲ. ಇನ್ನೇನಾದ್ರೂ ಕ್ಲೂ ಸಿಕ್ಕಿದೆ ಇನ್ಸ್ಪೆಕ್ಟರ್? ಇಲ್ಲ, ವಾಚು ಪರ್ಸು ಯಾವುದೂ ಸಿಕ್ಕಿಲ್ಲ. ಬಹುಶಃ ಅದೆಲ್ಲ ಕಳುವಾಗಿರ್ಬೋದು. ನಾವು ಇನ್ವೆಸ್ಟಿಗೇಷನ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಅದಕ್ಕೂ ಮುಂಚೆ ಈ ಕೋಟ್ ಮೋಹನ್ ಅವ್ರದೇನಾ? ಮನೆ ಬಿಡೋಕ್ಕೆ ಮುಂಚೆ ಅವ್ರು ಇದನ್ನು ಹಾಕಿದ್ರ ಹೇಳಿ. ಇಲ್ಲ ಇನ್ಸ್ಪೆಕ್ಟರ್, ನಾವು ಅದನ್ನು ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಹಾಗಾದ್ರೆ ಈ ಕೋಟ್ನ ಯಾರು ಗುರುತಿಸ್ತಾರೆ? ನಮ್ಮ ಅತ್ತೆ ಗುರುತಿಸ್ಬೋದು. ಹಾಗಾದ್ರೆ ಅವ್ರನ್ನ ಸ್ಟೇಷನ್ಗೆ ಬರಕ್ಕೆ ಹೇಳಿ. ನೋ ಇನ್ಸ್ಪೆಕ್ಟರ್, ಅವ್ರು ಗುರ್ತಿಸ್ತಾರೆ ನಿಜ. ಆದರೆ ಈ ಥರ ಕೋಟ್ ಸಿಕ್ಕಿದೆ ಅಂತ ಹೇಳಿದ್ರೆ ಅವ್ರು ತುಂಬ ಗಾಬರಿ ಆಗಿಬಿಡ್ತಾರೆ. ಈಗಾಗಲೇ ಅವ್ರು ಒತ್ತಡದಲ್ಲಿದ್ದಾರೆ. ಹಾಗಿದ್ರೆ ಈ ಕೋಟ್ನ ಮತ್ತಿನ್ಯಾರು ಗುರುತಿಸ್ತಾರೆ? ಹಾಂ ರೀ, ಪ್ರಿಯಾ
ಗುರ್ತಿಸ್ಬೋದು. ಅವ್ರ ಹತ್ರ ಏನೇನು ಡ್ರೆಸ್ ಇತ್ತು ಅಂತ ಅವಳಿಗೆ ಗೊತ್ತಿರತ್ತೆ. ಸರಿ, ಹಾಗಿದ್ರೆ ಅವ್ರಿಗೆ ಫೋನ್ ಮಾಡಿ ಇಮಿಡಿಯೇಟ್ ಆಗಿ ಸ್ಟೇಷನ್ಗೆ ಬರಕ್ಕೆ ಹೇಳಿ. ಸರಿ ಇನ್ಸ್ಪೆಕ್ಟರ್. ಯಶೋದ, ಏನಮ್ಮವ್ರೆ? ಫೋನ್ ಯಾರ್ದು ಅಂತ ನೋಡು. ಅಮ್ಮವ್ರೆ, ಕನಕಮ್ಮವ್ರದ್ದು ಫೋನು. ರಿಸೀವ್ ಮಾಡಬೇಡ, ಫೋನ್ ಇಡು ಅಲ್ಲಿ. ಪ್ರಿಯಮ್ಮವ್ರೆ, ಏನ್ ವಿಷಯನೋ ಏನೋ, ಒಂದ್ಸಲ ಫೋನ್ ಎತ್ತಿ ಮಾತಾಡ್ಬಿಡಿ. ಯಶೋದ, ನಿನ್ಗೆ ಯಾಕೆ ಅದೆಲ್ಲ? ಬಾಯ್ ಮುಚ್ಕೊಂಡು ನಿನ್ ಕೆಲಸ ನೀನ್ ಮಾಡು. ಚಾಟಿ ಪೀಪಲ್, ಒಂದ್ ನೆಮ್ಮದಿಯಾಗಿರೋದಿಕ್ಕೂ ಬಿಡೋದಿಲ್ಲ. ಯಶೋದ, ಆ ಕನಕಂದೆ ಫೋನ್ ಅನ್ಸತ್ತೆ, ಹೋಗಿ ರಿಸೀವ್ ಮಾಡು. ಸರಿ ಅಮ್ಮವ್ರೆ. ಹಲೋ. ಹಲೋ, ಯಾರು ಮಾತಾಡ್ತಿರೋದು? ಯಶೋಧ ಅವರಾ? ಹ್ಞೂ ಕನಕಮ್ಮ, ನಾನೇ ಮಾತಾಡ್ತಿರೋದು. ಯಶೋದಮ್ಮ, ಅಲ್ಲಿ ಪ್ರಿಯಾ ಇದ್ರೆ ಸ್ವಲ್ಪ ಕೂಗ್ತೀರಾ? ಯಶೋದಮ್ಮ, ನಿಮ್ಗೆ ಹೇಳ್ತಿರೋದು, ಅಲ್ಲಿ ಪ್ರಿಯಾ ಇದ್ರೆ ಸ್ವಲ್ಪ ಕೂಗಿ ಬೇಗ. ಕನಕಮ್ಮವ್ರೆ, ಪ್ರಿಯಮ್ಮವರು ಮುಖಕ್ಕೆ. ಏ ಯಶೋದ, ಅವಳ ಹತ್ರ ಏನೇ ಮಾತು? ನಾನು ಬಿಸಿ ಇದೀನಿ ಅಂತ ಹೇಳಿ ಫೋನ್ ಇಡೋ. ಕನಕಮ್ಮ, ಪ್ರಿಯಮ್ಮ ಸ್ವಲ್ಪ ಬ್ಯುಸಿ ಇದ್ದಾರೆ. ಹಲೋ 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 ಕನಕಮ್ಮ, ಹಲೋ ಹಲೋ. ಮೋಹನ್, ಮೋಹನ್, ನೀವು ಎಲ್ಲಿದ್ದೀರಾ ಮೋಹನ್? ಚಿಕ್ಕಮ್ಮ, ನಾನು ಕನಕ. ಕನಕ, ನೀನಾ? ನಾನೇನೋ ಮೋಹನೇ ಫೋನ್ ಮಾಡಿದ್ರು ಅಂದ್ಕೊಂಡೆ. ಮಾಡ್ತಾರೆ ಬಿಡಿ, ಯಾಕಷ್ಟು ಯೋಚನೆ ಮಾಡ್ತಾರ? ಏನ್ ಮಾಡ್ತಾರೋ ಏನೋ, ಅವ್ರಿಗೇನೋ ಆಗಿದೆ ಕನಕ. ಇಲ್ಲ ಅಂದಿದ್ರೆ ನನ್ಗೊಂದು ಫೋನ್ ಮಾಡ್ದೇನೆ ಇರ್ತಿರ್ಲಿಲ್ಲ. ಸಮಾಧಾನ ಮಾಡ್ಕೊಳ್ಳಿ ಚಿಕ್ಕಮ್ಮ, ನಾವೆಲ್ಲ ಅವ್ರನ್ನೇ ಹುಡುಕ್ತಿದ್ದೀವಲ್ಲ. ಅವ್ರ ಸುಳಿವು ಏನಾದ್ರೂ ಸಿಕ್ತೋ ಕನಕ? ನೀವು ಸ್ವಲ್ಪ ಸಹಕರಿಸಿದ್ರೆ ಅವ್ರನ್ನ ಪತ್ತೆ ಮಾಡ್ಬೋದು. ಹೇಳು ಕನಕ, ನಾನು ಏನ್ ಮಾಡ್ಬೇಕು? ಮೋಹನ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಹೇಳು ಕನಕ, ನಾನು ಏನ್ ಮಾಡ್ಬೇಕು ಹೇಳು? ಅದೆಲ್ಲ ಏನು ಬೇಡ ಚಿಕ್ಕಮ್ಮ. ಅವ್ರು ಕೊನೆ ಸಾರಿ ಮನೆ ಬಿಟ್ಟು ಹೋಗ್ಬೇಕಾದ್ರೆ ಯಾವ ಡ್ರೆಸ್ ಹಾಕೊಂಡಿದ್ರು ಅಂತ ಜ್ಞಾಪಕ ಇದೆಯಾ? ಕನಕ, ಇದನ್ನ ಯಾಕೆ ಕೇಳ್ತಿದ್ಯಾ? ಯಾಕೋ ಇಲ್ಲ ಚಿಕ್ಕಮ್ಮ, ಪೊಲೀಸ್ನವರು ಫಾರ್ಮಾಲಿಟೀಸ್ಗೋಸ್ಕರ ಕೇಳ್ತಿದ್ದಾರೆ. ಇಲ್ಲ, ನಾನು ನಂಬಲ್ಲ ಕನಕ, ನಾನು ನಂಬಲ್ಲ. ನೀನು ಸುಳ್ಳು ಹೇಳ್ತಿದ್ಯಾ. ನನ್ನ ಮೋಹನ್ಗೇನೋ ಆಗಿದೆ, ಅವ್ರು ಬದುಕಿದಾರೋ ಅಥವಾ? ಅಯ್ಯೋ, ಹಾಗೆಲ್ಲ ಏನೇನೋ ಕೆಟ್ಟ ಕಲ್ಪನೆ ಮಾಡ್ಕೋಬೇಡಿ ಚಿಕ್ಕಮ್ಮ. ನೀವು ಆತಂಕ ಪಟ್ಕೊಳ್ಳೋ ಅಂತ ಯಾವ ವಿಷಯನೂ ಇಲ್ಲ. ಅವ್ರು ಯಾವ ಡ್ರೆಸ್ ಹಾಕೊಂಡಿದ್ರು ಅಂತ ಗೊತ್ತಾದ್ರೆ ತಾನೆ ಪೊಲೀಸ್ನವ್ರು ಅವ್ರನ್ನ ಹುಡ್ಕಕ್ಕಾಗೋದು. ಅದಕ್ಕೆ ಕೇಳ್ತಿದ್ದಾರೆ. ಜ್ಞಾಪಕ ಇದೆಯಾ ಚಿಕ್ಕಮ್ಮ, ಅವ್ರು ಅವತ್ತು ಯಾವ ಡ್ರೆಸ್ ಹಾಕೊಂಡಿದ್ರು ಅಂತ? ಚಿಕ್ಕಮ್ಮ, ಜ್ಞಾಪಕ ಬಂತ? ಹಾ ಕನಕ, ಅವರು
ಅವರು ಡಾರ್ಕ್ ಬ್ಲೂ ಕೋಟ್ ಹಾಕೊಂಡಿದ್ರು. ಕನಕ, ಏನಾಯ್ತು? ನೀನು ಯಾಕೇನು ಮಾತಾಡ್ತಾ ಇಲ್ಲ? ಚಿಕ್ಕಮ್ಮ, ನಾನು ಇವಾಗ ಮತ್ತೆ ಫೋನ್ ಮಾಡ್ತೀನಿ. ಕನಕ, 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 ಏನಾಯ್ತು ಕನಕ? ಅಯ್ಯೋ, ಚಿಕ್ಕಪ್ಪ ಮನೆಯಿಂದ ಹೋಗ್ಬೇಕಂದ್ರೆ ಇದೇ ಕೋಟೆ ಹಾಕೊಂಡಿದ್ರಂತೆ ರೀ. ಮೈ ಗಾಡ್, ಹಾಗಿದ್ರೆ ಮಾವಂಗೇನೋ ಹೆಚ್ಚು ಕಮ್ಮಿ ಆಗಿದೆ ಅನ್ಸುತ್ತೆ. ಹೌದು ರೀ, ವಿಷಯ ನಾವು ಅನ್ಕೊಂಡಷ್ಟು ಸಲೀಸಾಗಿಲ್ಲ, ತುಂಬಾ ನಿಗೂಢವಾಗಿದೆ ಅನ್ಸ್ತಿದೆ. ಆದ್ರೆ ಈ ವಿಷಯನ ಇನ್ನು ಎಷ್ಟು ದಿವಸ ಅಂತ ಮುಚ್ಚಿಡಕ್ಕಾಗತ್ತೆ ಕನಕ? ಈಗ ಕೋಟ್ ಸಿಕ್ಕಿದೆ, ಇನ್ನು ಅವ್ರು ಸಿಗೋದು ಅನುಮಾನ ಅಂತ ಅತ್ತೆ ಹೇಗೆ ಹೇಳೋದು? ಈಗಿರೋ ಪರಿಸ್ಥಿತಿಲಿ ನೇರವಾಗಿ ಹೀಗಾಗಿದೆ ಅಂತ ಹೇಳೋದಕ್ಕಾಗಲ್ಲ. ಅವ್ರು ದೊಡ್ಡ ಆಘಾತಕ್ಕೆ ಒಳಗಾಗ್ತಾರೆ. ಏನಾಗುತ್ತೋ ಏನೋ ಅಂತ ಊಹೆ ಕೂಡ ಮಾಡೋಕ್ಕಾಗಲ್ಲ. ನಾವಿಲ್ಲಿ ಇಕ್ಕಟ್ಟಿನಲ್ಲಿ ಧರ್ಮ ಸಂಕಟದಲ್ಲಿ ಒದ್ದಾಡ್ತಿದ್ರೆ ಆ ಪ್ರಿಯಂಗೆ ಅವಳದೇ ಆದ ಹಠ. ಸ್ವಂತ ಅಪ್ಪ ಯಾವುದೋ ಅಪಾಯದಲ್ಲಿದ್ದಾರೆ ಅಂದ್ರು ಫೋನ್ ಎತ್ತಲ್ಲ ಅಂತಾಳಲ್ಲ, ಅವಳು ಒಂದು ಹೆಣ್ಣ. ಮಕ್ಳಿಗೋಸ್ಕರ ಹೆತ್ತವರು ಎಷ್ಟೆಲ್ಲ ಕಷ್ಟಪಡ್ತಾರೆ, ಏನೆಲ್ಲ ತ್ಯಾಗ ಮಾಡ್ತಾರೆ. ಇಂಥ ಸಮಯದಲ್ಲಿ ಹೆತ್ತು ಮಕ್ಕಳಾದವರು ಅಮ್ಮನ ಪಕ್ಕದಲ್ಲಿದ್ದು ಸಮಾಧಾನ ಹೇಳಬೇಕು. ಯಾರಿದ್ರೆ ತನ್ನ ಹೆತ್ತು ಮಗಳಿದ್ದ ಸಮಾಧಾನ ಆಗತ್ತೆ ಹೇಳು? ಇವಳು ನೋಡಿದ್ರೆ ಹೆತ್ತ ಅಮ್ಮನ ಮೇಲೆ ದ್ವೇಷ ಸಾಧಿಸಿದ್ದಾಳೆ, ಪಾಪಿ. ರೀ, ಬನ್ನಿ ಮನೆಗೆ ಹೋಗೋಣ. ಮನೆಗ? ಯಾಕಂಕ? ರೀ, ನಿಮ್ಗೆ ಗೊತ್ತಾಗತ್ತೆ, ಬನ್ನಿ. ನೋಡ್ತೀನೋ ಇಲ್ವೋ ಅನ್ನೋ ಸ್ಥಿತಿಲು ನಿನಗೆ ನಿನ್ ಮುಖದ ಅಲಂಕಾರನೇ ಮುಖ್ಯ ಆಗೋಯ್ತಾ? ಫೋನ್ ಎತ್ತಕ್ಕಾಗ್ದಿರೋಷ್ಟು ಬಿಸಿನಾ ನೀನು? ನೀನೆಂಥ ಮಗಳೇ? ಕನಕ, ಏನಮ್ಮ ನಡೀತಾ ಇದೆ ಇಲ್ಲಿ? ನೀನ್ ಯಾಕೆ ಇವಳಿಗೆ ಹೊಡೆದ? ಅವಿ, ಏನ್ ನಡೀತಾ ಇದೆ ಇಲ್ಲಿ? ಅಮ್ಮ, ಈಗ ಅದನ್ನೆಲ್ಲ ಹೇಳೋಷ್ಟು ಪುರ್ಸೊತ್ತಿಲ್ಲ ಅಮ್ಮ. ಅದನ್ನೆಲ್ಲ ಆಮೇಲೆ ಯೋಚನೆ ಮಾಡೋಣ. ನಡಿ, ನಾವು ಮೊದಲು ಅತ್ತೆ ಮನೆಗೆ ಹೋಗ್ಬೇಕು. ಅತ್ತೆ ಮನೆಗೆ? ಮೋಹನ್ ರಾಮ್ ಅವ್ರ ಸುಳಿವೇನಾರು ಸಿಕ್ತಾ? ಏನಾಗಿದ್ದಾರೋ ಎಲ್ಲಿದ್ದಾರೋ ಅನ್ನೋ ಯಾವ ಸುಳಿವು ಸಿಗ್ತಾ ಇಲ್ಲ ಅಮ್ಮ. ಅತ್ತೆ ತುಂಬಾ ಅಪ್ಸೆಟ್ ಆಗಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ನಾವು ಅವ್ರ ಜೊತೆ ಇದ್ದು ಧೈರ್ಯ ಹೇಳಬೇಕು.
ನಡೀರಿ ನಾವೆಲ್ಲ ಹೋಗೋಣ. ಪ್ರಿಯಾ ನಡಿಯಮ್ಮ. ನಾನಾ ಇಷ್ಟೆಲ್ಲ ಆದ್ಮೇಲೂ ಆ ಮನೆಗೆ ನಾನು ಕಾಲಿಡಲ್ಲ. ನನ್ಗೆ ಯಾವ ಫೀಲಿಂಗ್ಸು ಇಲ್ಲ. ಯಾರಿಗೆ ಡ್ಯಾಡ್ ಮಾಮೆಲ್ಲ ಅಕ್ರೆ ಉಕ್ಕರಿತಿದ್ಯೋ ಅವರೇ ಹೋಗ್ಲಿ.